ಯೇಸು ಸ್ವಾಮಿ ಪುನರುತ್ಥಾನ ಹೊಂದುವಂಥ ದಿವಸದಲ್ಲಿ ಲೇಡೀಸ್ ಎಲ್ಲರೂ ಏನು ಮಾಡಿದ್ರಂತೆ, ಯೇಸು ಸ್ವಾಮಿಗೆ ಸುಗಂಧ ತೈಲ ಎಲ್ಲ ತಗೊಂಡೋಗಿ ನಾವು ಪೂಜೆ ಮಾಡಿ ಬರಬೇಕು, ಎಲ್ಲ ಮಾಡಿ ಬರಬೇಕಂತ ಹೋಗ್ತಾಯಿದ್ರು. ಆದರೆ ಅವರಲ್ಲಿ ಒಂದು ಡೌಟ್ ಇತ್ತು. ಏನು ಡೌಟು ಅಂತಂದರೆ, ನಮಗೋಸ್ಕರ ಅಷ್ಟು ದೊಡ್ಡ ಕಲ್ಲನ್ನು ಏನು ಮಾಡ್ತಾರೆ, ಯಾರು ತಳ್ಳುತ್ತಾರೆ, ಅಷ್ಟು ದೊಡ್ಡ ಕಲ್ಲನ್ನು ಯಾರು ತಳ್ಳುತ್ತಾರೆ, ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ. ಹಂಗೆ ಅನೇಕರು ನಾವು ನಿಂತ್ಕೊಂಡಿದ್ದೀವಿ, ಈ ಕಲ್ಲು ಯಾರು ತಳ್ತಾರೆ, ನನ್ನ ಚಿಂತೆ, ನನ್ನ ಅವಮಾನ, ನನ್ನ ದುಃಖ, ನಾಳೆ ಸವಾಲು ಯಾರು ತಳ್ತಾರೆ? ಹಾಲೆಲೂಯಾ. ತಳ್ಳೋರಿಲ್ಲ. ಹಾಲೆಲೂಯಾ. ಆದರೆ ಅವ್ರಿಗೊಂದು ಆಶ್ಚರ್ಯ ಕಾದಿತ್ತು. ಏನಂತಂದ್ರೆ ಆ ಚಿಂತೆನ, ಆ ದುಃಖನ ಯಾರೋ ತಳ್ಳಿಬಿಟ್ಟಿದ್ರು. ಹಾಲೆಲೂಯಾ. ದೇವದೂತ ತಳ್ಳಿಬಿಟ್ಟಿದ್ದ, ಯೇಸು ಸ್ವಾಮಿ ಜಯವಾಗಿ ಎದ್ದಿದ್ದ. ಹಾಲೆಲೂಯಾ. ಇವತ್ತು ಆಮೇನ್, ನಿಮ್ಮ ಆಶೀರ್ವಾದದ ಕಲ್ಲನ್ನು ಯಾವ್ದ್ಯಾವುದು ಮುಚ್ಚಲ್ಪಟ್ಟಿದೆಯೋ, ಯಾವ್ದ್ಯಾವುದು ಕದಲ್ತಾ ಇಲ್ವೋ, ಅದೆಲ್ಲ ಇವತ್ತು ಕದಲುವಂತೆ ಮಾಡ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ಸಂತೋಷವಾಗಿ ಹೇಳೋಣ. ಬೆಟ್ಟಗಳು ಸ್ಥಳ ಬಿಟ್ಟರು, ಪರ್ವತವು, ಬೆಟ್ಟಗಳು ಸ್ಥಳ ಬಿಟ್ಟ, ಬ್ಯೂಟಿಫುಲ್, ಕದಲಿ ಹೋದರು ಬೆಟ್ಟಗಳು, ಪರ್ವತವು ಕದಲಿ ಹೋದರು. ಅವರ ಕೃಪೆ, ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ, ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಬೆಟ್ಟಗಳು ಸ್ಥಳ ಬಿಟ್ಟರು, ಪರ್ವತವು, ಬೆಟ್ಟಗಳು ಸ್ಥಳ ಬಿಟ್ಟರು, ಪರ್ವತವು ಕದಲಿ ಹೋದರು. ಕೊನೆ ಬಾರಿ ಓಹೋ, ಅವರ ಕೃಪೆ, ಅವರ ದಯೆ ಮಾರ್ಪಡದು ನನ್ನ ಬಾಳ. ಎರಡು ಕರಗಳೆಚ್ಚಳನ. ಓಹೋ, ಅವರ ಕೃಪೆ, ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಓ, ಅವರ ಕೃಪೆ, ಅವರ ದಯೆ ಮಾರ್ಪಡದು ನನ್ನ ಬಾಳಲಿ.